ನಮಸ್ಕಾರ, ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯುಪಿಐ ನಂತರ ಕ್ರೆಡಿಟ್ ಸ್ಕೋರ್ ನೀಡುವುದಕ್ಕೆ ಶುರು ಮಾಡಲಿದೆಯಾ ಎನ್ಪಿಸಿಐ? ಮೈಕ್ರೋಸಾಫ್ಟ್ನಿಂದ 20 ಲಕ್ಷ ಭಾರತೀಯರಿಗೆ ಯಾವ ತರಬೇತಿಯನ್ನು ನೀಡಲಾಗ್ತಿದೆ? ಯಾವ ಅಂಗಡಿಗಳು ಅಮೆಜಾನ್, ಫ್ಲಿಪ್ಕಾರ್ಟ್ಗೆ ಕಠಿಣ ಸ್ಪರ್ಧೆಯನ್ನು ನೀಡಲಿವೆ? ಇನ್ಮುಂದೆ ಗ್ರಾಹಕರಿಗೆ ಲಿಖಿತ ಮಾಹಿತಿಯನ್ನು ನೀಡಲಿರುವ ಬ್ಯಾಂಕುಗಳು ಯಾವುವು? ಈ ಎಲ್ಲವನ್ನ ನಾವು ನಿಮಗೆ ಹೇಳುವುದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಯುಪಿಐ ನಂತರ ಕ್ರೆಡಿಟ್ ಸ್ಕೋರ್ ಅನ್ನು ಶುರು ಮಾಡಲಿದೆ ಎನ್ಪಿಸಿಐ. ಜನಸಾಮಾನ್ಯರಿಗೆ ಅನುಕೂಲ ಏನಿದೆ ಗೊತ್ತಾ? ಪೇಮೆಂಟ್ಸ್ ಕಾರ್ಪೊರೇಷನ್ ಎನ್ಪಿಸಿಐ ಈಗ ಯುಪಿಐ ನಂತರ ಸಾಮಾನ್ಯ ಜನರಿಗೆ ಮತ್ತೊಂದು ದೊಡ್ಡ ಅನುಕೂಲವನ್ನು ಒದಗಿಸಲು ತಯಾರಿ ನಡೆಸುತ್ತಿದೆ. ಸದ್ಯದಲ್ಲೇ ಜನರಿಗಾಗಿ ಕ್ರೆಡಿಟ್ ಸ್ಕೋರ್ ಆ್ಯಪ್ ಬಿಡುಗಡೆ ಮಾಡುವುದಕ್ಕೆ ಎನ್ಸಿಪಿಐ ಸಿದ್ಧತೆಯನ್ನು ನಡೆಸಿದೆ. ಶೀಘ್ರದಲ್ಲೇ ಇದರ ಪ್ರಯೋಗ ಆರಂಭ ಆಗಲಿದೆ. ಎನ್ಸಿಪಿಐನ ಹಿರಿಯ ಅಧಿಕಾರಿಯೊಬ್ಬರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಿಸ್ನೆಸ್ ಸ್ಟ್ಯಾಂಡರ್ಡ್ ವರದಿಯ ಪ್ರಕಾರ ಎನ್ಪಿಸಿಐ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಆರ್ ರೈ ಅವರು ಕ್ರೆಡಿಟ್ ಸ್ಕೋರಿಂಗ್ ವ್ಯವಸ್ಥೆಯನ್ನು ಶೀಘ್ರದಲ್ಲಿಯೇ ಆರಂಭಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಪೇಮೆಂಟ್ ಸ್ಕೋರ್ ಸೌಲಭ್ಯ ಬಿಡುಗಡೆ ಮಾಡುವುದಕ್ಕೆ ಎನ್ಪಿಸಿಐ ಯೋಜನೆಯನ್ನು ಸಿದ್ಧಪಡಿಸಿದೆ. ಡಿಜಿಟಲ್ ಪಾವತಿ ಸ್ಕೋರ್ ದೇಶದ ಕ್ರೆಡಿಟ್ ಸ್ಕೋರಿಂಗ್ ವ್ಯವಸ್ಥೆಯನ್ನು ಸುಧಾರಿಸುವ ಗುರಿಯನ್ನು ಇದು ಹೊಂದಿದೆ. ಮೈಕ್ರೋಸಾಫ್ಟ್ನಿಂದ 20 ಲಕ್ಷ ಭಾರತೀಯರಿಗೆ ಎಐ ತರಬೇತಿ. ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಕ್ಷೇತ್ರದಲ್ಲಿ ಭಾರತದ 20 ಲಕ್ಷ ಯುವಕರಿಗೆ ಉದ್ಯೋಗ ತರಬೇತಿ ನೀಡುವುದಕ್ಕೆ ಅಡ್ವಾಂಟೇಜ್ ಇಂಡಿಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಮೈಕ್ರೋಸಾಫ್ಟ್ ಘೋಷಣೆ ಮಾಡಿದೆ. 2025ರವರೆಗೆ ನಡೆಯುವ ಈ ಕಾರ್ಯಕ್ರಮವನ್ನು ಕೇಂದ್ರ ಕೌಶಲ ಅಭಿವೃದ್ಧಿ ಸಚಿವಾಲಯದ ಜೊತೆಗೆ ನಡೆಸಲಾಗುವುದು. ತರಬೇತಿಯಲ್ಲಿ ಸರ್ಕಾರಿ ಇಲಾಖೆಗಳು, ಖಾಸಗಿ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಭಾಗಿಯಾಗಲಿವೆ. ಮೈಕ್ರೋಸಾಫ್ಟ್ನ ಭಾರತ ಮತ್ತು ದಕ್ಷಿಣ ಏಷ್ಯಾದ ಅಧ್ಯಕ್ಷ ಪುನೀತ್ ಚಾಂಧೋಕ್ ಅಡ್ವಾಂಟೇಜ್ ಇಂಡಿಯಾ ಕಾರ್ಯಕ್ರಮವು ದೇಶದಾದ್ಯಂತ ಎಐ ಕೌಶಲ ಹೊಂದಿರುವವರಿಗೆ ಹೆಚ್ಚಿನ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದ ಅಡಿಯಲ್ಲಿ 5 ಲಕ್ಷ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಎಐ ಮೂಲಭೂತ ಮತ್ತು ಸುಧಾರಿತ ತರಬೇತಿಯನ್ನು ಒದಗಿಸಲಾಗುತ್ತದೆ. ಹಳ್ಳಿಗಳ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳಲ್ಲಿ ಈ ತರಬೇತಿ ಇರುತ್ತದೆ. ಅದೇ ಸಮಯದಲ್ಲಿ ಪಟ್ಟಣ ಮತ್ತು ಸಣ್ಣ ನಗರಗಳಲ್ಲಿನ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ 5,000 ತರಬೇತುದಾರರ ಮೂಲಕ 1 ಲಕ್ಷ ವಿದ್ಯಾರ್ಥಿನಿಯರಿಗೆ ಎಐ ತಾಂತ್ರಿಕ ಕೌಶಲ ತರಬೇತಿಯನ್ನು ನೀಡಲಾಗುತ್ತದೆ. ಇದಲ್ಲದೆ ಕುಗ್ರಾಮಗಳು ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿನ ಶಾಲೆಗಳಲ್ಲಿ 4 ಲಕ್ಷ ವಿದ್ಯಾರ್ಥಿಗಳಿಗೂ ಎಐ ತರಬೇತಿಯನ್ನು ನೀಡಲಾಗುತ್ತದೆ ಮತ್ತು ಎಐ ಆಧಾರಿತ ಉದ್ಯೋಗದ ಬಗ್ಗೆ ತಿಳುವಳಿಕೆಯನ್ನು ನೀಡಲಾಗುತ್ತದೆ. ದಾಖಲೆಯ ಏರಿಕೆ ಕಂಡ ಎಸ್ಐಪಿ. ಜನವರಿಯಲ್ಲಿ 18,838 ಕೋಟಿ ರೂಪಾಯಿ ಹೂಡಿಕೆ. ಇಕ್ವಿಟಿ ಮಾರುಕಟ್ಟೆಯಲ್ಲಿನ ಏರಿಕೆಯಿಂದಾಗಿ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡುತ್ತಿದ್ದಾರೆ. ಎಸ್ಐಪಿ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿನ ಹೂಡಿಕೆಯು ದಾಖಲೆಯ ಮಟ್ಟವನ್ನು ತಲುಪಿದೆ. ಜನವರಿಯಲ್ಲಿ 18,838 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. ಈ ಹಿಂದೆ ಡಿಸೆಂಬರ್ನಲ್ಲಿ ಎಸ್ಐಪಿ ಮೂಲಕ 17,610 ಕೋಟಿ ರೂಪಾಯಿ ಹೂಡಿಕೆಯಾಗಿತ್ತು. ಎಯುಎಂನಲ್ಲಿ ಹೂಡಿಕೆದಾರರ ಹೂಡಿಕೆಯ ಮೌಲ್ಯ 10.26 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದು, ಡಿಸೆಂಬರ್ನಲ್ಲಿ ರೂಪಾಯಿ 9.95 ಲಕ್ಷ ಕೋಟಿ ಇತ್ತು. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಫೆಬ್ರವರಿ 8ರಂದು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದ್ದು, ಅದರ ಪ್ರಕಾರ ಜನವರಿಯಲ್ಲಿ ಎಸ್ಐಪಿ ಸಂಖ್ಯೆ ದಾಖಲೆಯ 7.92 ಕೋಟಿಯಾಗಿದೆ. ಡಿಸೆಂಬರ್ನಲ್ಲಿ 7.63 ಕೋಟಿಯಾಗಿತ್ತು. ಜನವರಿಯಲ್ಲಿ ಹೊಸ ಎಸ್ಐಪಿ ಖಾತೆಗಳ ಸಂಖ್ಯೆಯೂ ಕೂಡ ದಾಖಲೆಯನ್ನು ಸೃಷ್ಟಿಸಿದೆ. ಒಟ್ಟು 51.84 ಲಕ್ಷ ಖಾತೆಗಳನ್ನು ತೆರೆಯಲಾಗಿದೆ. ಡಿಸೆಂಬರ್ನಲ್ಲಿ 40.32 ಲಕ್ಷ ಖಾತೆಗಳನ್ನು ತೆರೆಯಲಾಗಿತ್ತು. ಸರ್ಕಾರಿ ಪಡಿತರ ಅಂಗಡಿಗಳಿಂದಲೂ ಆನ್ಲೈನ್ನಲ್ಲಿ ಸೋಪು, ಶಾಂಪೂ ಮಾರಾಟ. ಅಮೆಜಾನ್, ಫ್ಲಿಪ್ಕಾರ್ಟ್ಗೆ ಕಠಿಣ ಸ್ಪರ್ಧೆ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂತಹ ಇ ಕಾಮರ್ಸ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು. ಇದಕ್ಕಾಗಿ ಸರ್ಕಾರ ಹೊಸ ಯೋಜನೆಯನ್ನು ಸಿದ್ಧಪಡಿಸಿದೆ. ಸರ್ಕಾರಿ ಪಡಿತರ ಅಂಗಡಿಗಳು ಅಂದರೆ ಪಿಡಿಎಸ್ ಅಂಗಡಿಗಳು ಗ್ರಾಹಕರ ಉತ್ಪನ್ನವನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಬಹುದೇ ಎಂದು ಸರ್ಕಾರ ಪರಿಶೀಲನೆ ಮಾಡುತ್ತಿದೆ. ವರದಿಯ ಪ್ರಕಾರ ಕೇಂದ್ರ ಸರ್ಕಾರ ಒಎನ್ಡಿಸಿಯಲ್ಲಿ ಪಿಡಿಎಸ್ ಅಂಗಡಿಗಳ ಮೂಲಕ ಆನ್ಲೈನ್ನಲ್ಲಿ ಗ್ರಾಹಕ ಉತ್ಪನ್ನವನ್ನು ಮಾರಾಟ ಮಾಡುವುದಕ್ಕೆ ಯೋಜಿಸುತ್ತಿದೆ. ಯೋಜನೆ ಇನ್ನೂ ಟೆಸ್ಟಿಂಗ್ ಹಂತದಲ್ಲಿದೆ. ಈಗ ಇಂಡಸ್ಇಂಡ್ ಬ್ಯಾಂಕ್ ಎಫ್ಡಿ ಬಡ್ಡಿ ಹೆಚ್ಚಳ. ಈಗ ವಾರ್ಷಿಕ 8.75% ವರೆಗೆ ರಿಟರ್ನ್ಸ್.
ಖಾಸಗಿ ವಲಯದ ಲೆಂಡರ್ ಇಂಡಸ್ಇಂಡ್ ಬ್ಯಾಂಕ್ 2 ಕೋಟಿಗಿಂತ ಕಡಿಮೆ ಮೊತ್ತದ ಎಫ್ಡಿ ಬಡ್ಡಿ ದರ ಹೆಚ್ಚಳ ಘೋಷಣೆ ಮಾಡಿದೆ. ಈ ಬದಲಾವಣೆಯ ನಂತರ ಸಾಮಾನ್ಯ ನಾಗರಿಕರಿಗೆ ಬ್ಯಾಂಕ್ನಲ್ಲಿ 3.50% ಇಂದ 7.75 ವಾರ್ಷಿಕ ಬಡ್ಡಿ ಸಿಗುತ್ತದೆ. ಹಿರಿಯ ನಾಗರಿಕರಿಗೆ 4% ಇಂದ 8.25% ವರೆಗೆ ವಾರ್ಷಿಕ ಬಡ್ಡಿಯನ್ನ ನೀಡಲಾಗುತ್ತದೆ. ಹೊಸ ದರಗಳು ಫೆಬ್ರವರಿ 6ರಿಂದ ಅನ್ವಯ ಆಗುತ್ತವೆ. ಬ್ಯಾಂಕ್ 7 ದಿನಗಳಿಂದ 10 ವರ್ಷಗಳವರೆಗಿನ ಅವಧಿಯ ಎಫ್ಡಿಯನ್ನ ನೀಡುತ್ತಿದೆ. ಗ್ರಾಹಕರಿಗೆ ಲಿಖಿತ ಮಾಹಿತಿ ನೀಡಲಿರುವ ಬ್ಯಾಂಕುಗಳು. ಸಾಲ ತೆಗೆದುಕೊಳ್ಳುವ ಗ್ರಾಹಕರು ಈಗ ಬಡ್ಡಿ ಮತ್ತು ಇತರ ನಿಯಮಗಳ ಕುರಿತ ಮಾಹಿತಿಯನ್ನ ಲಿಖಿತವಾಗಿ ಪಡೆಯುತ್ತಾರೆ. ಗ್ರಾಹಕರಿಗೆ ಪ್ರಮುಖ ವಿಷಯಗಳ ವಿವರಗಳನ್ನು ಅಂದರೆ ಕೆಎಫ್ಎಸ್ ಜೊತೆಗೆ ಬಡ್ಡಿ ಮತ್ತು ಇತರ ಷರತ್ತುಗಳ ಮಾಹಿತಿ ನೀಡುವುದು ಕಡ್ಡಾಯಗೊಳಿಸಲು ಆರ್ಬಿಐ ನಿರ್ಧರಿಸಿದೆ. ಸಾಲದ ಒಪ್ಪಂದಕ್ಕೆ ಸಂಬಂಧಿಸಿದ ಮಾಹಿತಿಯು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಸ್ವರೂಪದಲ್ಲಿ ಇರಬೇಕಾಗುತ್ತದೆ. ಎಲ್ಲ ಬಡ್ಡಿ ವೆಚ್ಚಗಳ ಜೊತೆಗೆ ಸಾಲ ಒಪ್ಪಂದದ ನಿಯಮಗಳು ಮತ್ತು ಷರತ್ತುಗಳ ಕುರಿತು ಪ್ರಮುಖ ಮಾಹಿತಿಯನ್ನ ಗ್ರಾಹಕರಿಗೆ ಒದಗಿಸಬೇಕು. ಆಗ ಗ್ರಾಹಕರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಪೆಟ್ರೋಲ್ ಪಂಪ್ಗಳಲ್ಲಿ ವಂಚನೆ. ಪೆಟ್ರೋಲ್ ಪಂಪ್ಗಳಲ್ಲಿ ಗ್ರಾಹಕರಿಗೆ ವಂಚನೆಯಾಗುತ್ತಿದೆ. ಹೀಗಾಗಿ ಗ್ರಾಹಕರ ಹಿತಾಸಕ್ತಿ ಕಾಪಾಡುವುದಕ್ಕೆ ಡಿಸ್ಪ್ಲೇ ಪರದೆಯಲ್ಲಿ ಪೆಟ್ರೋಲ್ನ ಪ್ರಮಾಣವನ್ನು ಸರಿಯಾಗಿ ಪ್ರದರ್ಶನ ಮಾಡುವಂತೆ ಸಂಸದೀಯ ಸಮಿತಿ ಪೆಟ್ರೋಲ್ ಪಂಪ್ಗಳಿಗೆ ಸೂಚಿಸಿದೆ. ಎಲ್ಲ ಸುಧಾರಣೆಗಳ ಹೊರತಾಗಿಯೂ ನಿಖರವಾದ ಅಳತೆ, ಟ್ಯಾಂಪರಿಂಗ್, ವಂಚನೆ ಮುಂತಾದ ಅನೇಕ ಸಮಸ್ಯೆಗಳು ಎದುರಾಗಿವೆ ಎಂದು ಸಮಿತಿಯು ಕಂಡುಹಿಡಿದಿದೆ. ಈ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಮತ್ತು ರಾಜ್ಯದ ಏಜೆನ್ಸಿಗಳು ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.